ಗ್ಯಾಸ್ ಬೆಲೆ ಏರಿಕೆ, ಊಟ ತಿಂಡಿ ಕಾಫಿ ಮತ್ತಷ್ಟು ದುಬಾರಿಯಾಗುವಂತಹ ಸಾಧ್ಯತೆ ದುಪ್ಪಟ್ಟಾಗಿದೆ. ಸಿಲಿಂಡರ್ ದರ ಏರಿಕೆ ಆಗ್ಬಿಟ್ರೆ ಹೋಟೆಲ್ ತಿನಿಸಿನ ದರ ಕೂಡ ಹೆಚ್ಚಳ ಆಗುತ್ತೆ. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಕಟ್ಟಡ ಬಾಡಿಗೆ, ಕಸ ಸಂಗ್ರಹ, ತೆರಿಗೆ, ವಿದ್ಯುತ್ ದರವು ಏರಿಕೆ ಆಗುತ್ತೆ. ಇದೀಗ ಮತ್ತೆ ಕಮರ್ಷಿಯಲ್ ನಲ್ಲಿ ಎಲ್ಲವೂ ಕೂಡ ಏರಿಕೆ ಆಗ್ತಾ ಹೋಗ್ಬಿಟ್ರೆ ನಮ್ ಗತಿ ಏನು? ಈಗ ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ್ದಾರೆ. ಹೀಗಾಗಿ ಕಾಫಿ, ತಿಂಡಿ, ಟೀ ಎಲ್ಲವೂ ಕೂಡ ದರ ಏರಿಕೆ ಮಾಡೋದು ಅನಿವಾರ್ಯ ಅಂತ ಹೇಳಿ ಪಿಸಿ ರಾವ್ ಅವರು ಮಾತನಾಡಿದ್ದಾರೆ. ನೋಡಿ, ಗ್ಯಾಸ್ ಬೆಲೆ ಏರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಇಂದಿನಿಂದ ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು 990 ರೂಪಾಯಿಯಷ್ಟು ಹೆಚ್ಚಿಸಿರುವುದು ಆಶ್ಚರ್ಯಕರವಾಗಿದೆ. ಇದು ನಮ್ಮ ಉದ್ಯಮದ ಮೇಲೆ ಬಹುದೊಡ್ಡ ಪರಿಣಾಮ ಬೀಳಲಿದೆ. ಇದಲ್ಲದೆ ತಿಂಡಿ ತಿನಿಸುಗಳ ಬೆಲೆ ಅನಿವಾರ್ಯವಾಗಿ ಹೆಚ್ಚಿಸಬೇಕಾಗಿದೆ. ತಕ್ಷಣ ಸರ್ಕಾರ ಇದರ ಮೇಲೆ ಹೊರಿಸಿರುವಂತಹ 18% GSTಯನ್ನು ಕಡಿಮೆ ಮಾಡಿ ಬೆಲೆಯನ್ನು ಕಡಿಮೆ ಮಾಡುವ ಅಗತ್ಯವಿದೆ. ನಾವು ಇದನ್ನು ಒತ್ತಾಯಿಸುತ್ತಿದ್ದೇವೆ. ಇಂದಿನಿಂದ ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು 990 ರೂಪಾಯಿಯಷ್ಟು ಹೆಚ್ಚಿಸಿರುವುದು ಆಶ್ಚರ್ಯಕರವಾಗಿದೆ. ಒಂದು ಕಡೆ ಗ್ಯಾಸ್ ಬೆಲೆ ಏರಿಕೆ ಆಗಿದೆ, ಊಟ ತಿಂಡಿ ಕಾಫಿ ಮತ್ತಷ್ಟು ದುಬಾರಿ ಆಗಿಬಿಟ್ರೆ ಹೋಟೆಲ್ ಮಾಲೀಕರ ಪರಿಸ್ಥಿತಿ ಯಾರು ಕೇಳ್ತಾರೆ? ಈಗಾಗಲೇ ಕೇಂದ್ರಕ್ಕೂ ಕೂಡ ಮನವಿ ಮಾಡ್ಕೊಳ್ತಿದ್ದಾರೆ. ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಯಾಕಂತಂದ್ರೆ ಇದೇ ರೀತಿಯಾಗಿ ಸಿಲಿಂಡರ್ ಬೆಲೆ ಹೆಚ್ಚಳ ಆಗ್ಬಿಟ್ರೆ ಸಂಬಳ ಕೊಡ್ಬೇಕು ನಾವು ಕೆಲಸಗಾರರಿಗೆ, ವಿದ್ಯುತ್ ದರವನ್ನ ಪೇ ಮಾಡಬೇಕಾಗತ್ತೆ, ತೆರಿಗೆ ಕಟ್ಟಬೇಕಾಗತ್ತೆ, ಈ ಕಸ ಎತ್ಕೊಂಡು ಹೋಗೋರಿಗೂ ದುಡ್ಡು ಕೊಡಬೇಕಾಗತ್ತೆ. ಸಾಕಷ್ಟು ತೊಂದರೆಯಲ್ಲಿ ನಾವಿದ್ದೀವಿ. ಆದಷ್ಟು ಬೇಗ ಇದಕ್ಕೆ ಸಮಸ್ಯೆನ ಬಗೆಹರಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಪಿಸಿ ರಾವ್ ಅವರು ಕೂಡ ಬೇಡಿಕೊಳ್ಳುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಈಗ ಫೋನ್ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಎಸ್ ರವಿ, ಅಂದಹಾಗೆ ನಾವು ಗಮನಿಸಿದಾಗ ಈಗಾಗಲೇ ಗ್ಯಾಸ್ ಬೆಲೆ ಮತ್ತೆ ಏರಿಕೆ ಆಗಿಬಿಟ್ರೆ ಹೋಟೆಲ್ ಮಾಲೀಕರ ಸಂಕಷ್ಟ ನಿಜಕ್ಕೂ ಹೇಳತೀರದಾಗಿರುವಂತದ್ದು. ಹಾಗಾದ್ರೆ ಹೋಟೆಲ್ ಮಾಲೀಕರ ಮುಂದಿನ ನಡೆ ಏನು? ಎಸ್ ದೀಪ, ಈಗಾಗಲೇ ಅಂದ್ರೆ ಹೋಟೆಲ್ ಮಾಲೀಕರಿಗೆ ಮತ್ತೆ ಭಾರಿ ಶಾಕ್ ಎದುರಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಾಣಿಜ್ಯ ಬಳಕೆ ಕೇವಲ 19 ಕೆಜಿ ಏನ ಗ್ಯಾಸಿಗೆ ಈಗಾಗಲೇ ಸಿಲಿಂಡರ್ ಬೆಲೆ ಇಂದು ಏಕಾಏಕಿ 993 ರೂಪಾಯಿ ಹೆಚ್ಚಳ ಆಗಿದೆ ಅಂತ ಹೇಳ್ಬೋದು. ಇದು ತುಂಬಾ ಗಗನಕ್ಕೆ ಏರಿದೆ ಕೂಡ. ಯಾಕಂದ್ರೆ ಬೆಂಗಳೂರಿನ ಈ ಹಿಂದೆ ಸುಮಾರು 2162 ರೂಪಾಯಿ ಇದ್ದಂತ ವಾಣಿಜ್ಯ ಸಿಲಿಂಡರ್ ಇದೀಗ 3150 ರೂಪಾಯಿ ಆಗಿದೆ. ಅಂದ್ರೆ ಇದು ಬಹಳ ದುಃಖಕರ ವಿಷಯ. ಯಾಕಂದ್ರೆ ದೆಹಲಿಯಲ್ಲಿ ಸಿಲಿಂಡರ್ ಬೆಲೆ 3071 ರೂಪಾಯಿ ಇತ್ತು, ಈಗ ಅಷ್ಟು ತಲುಪಿದೆ. ಮತ್ತು ಇನ್ನೊಂದ್ ಕಡೆ ನೋಡೋದಾದ್ರೆ ಬಹಳ ಗೃಹ ಬಳಕೆ ಕೂಡ ಸಿಲಿಂಡರ್ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಯಥಾಸ್ಥಿತಿಯಲ್ಲಿ ಇದೆ. ಆದ್ರೆ ಮಧ್ಯಪ್ರಾಚ್ಯದಲ್ಲಿದ್ದ ಭೀತಿ ಪರಿಸ್ಥಿತಿ ಆರಂಭವಾದ ಬಳಿಕ ಇದೀಗ 3ನೇ ಬಾರಿ ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆ ಆಗಿತ್ತು. ಮಾರ್ಚ್ ಅಲ್ಲಿ 144 ರೂಪಾಯಿ ಏರಿಕೆ ಆಗಿತ್ತು. ಈಗ ಏಪ್ರಿಲ್ 1ರಂದು 200 ರೂಪಾಯಿ ಕೂಡ ಆಗಿತ್ತು. ಆದ್ರೆ ಇದೀಗ ಬಳಿಕ ಮತ್ತೊಮ್ಮೆ ಭಾರಿ ಏರಿಕೆ ಕಂಡಿದೆ. ಈ ಬೆಲೆ ಏರಿಕೆ ಹೋಟೆಲ್ ಉದ್ಯಮಿ ಮೇಲೆ ಗಂಭೀರ ಪರಿಣಾಮ ಬೀರುವಂತ ದೊಡ್ಡ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಅಷ್ಟಲ್ಲದೆ ಹೋಟೆಲ್ ಮಾಲೀಕರಿಗೆ ಯಾವ ರೀತಿ ಗ್ಯಾಸ್ ಪ್ರಭಾವ ಬೀಳುತ್ತೆ ಅಂತಾನೆ ದೊಡ್ಡದಾಗಿ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಬಾಡಿಗೆ, ವಿದ್ಯುತ್, ದಿನಸಿ ಸಾಮಗ್ರಿಗಳು, ಕಸದ ಶುಲ್ಕ ಎಲ್ಲ ತರ ಏರಿಕೆ ಇದ್ರ ನಡುವೆ ಹೋಟೆಲ್ ಕೂಡ ಮಾಲೀಕರು ಬಹಳ ಕಷ್ಟ ಪಡುವಂತ ಸ್ಥಿತಿ ಉಂಟಾಗಿದೆ. ಇದರಿಂದ ತಿಂಡಿ ತಿನಿಸುಗಳ ಹೆಚ್ಚಳ ಅನಿವಾರ್ಯ ಆಗಿರ್ಬೋದು ಎಂದು ಹೇಳ್ಬಹುದು ದೀಪ. ಯಾಕಂದ್ರೆ ಗ್ಯಾಸ್ ಬೆಲೆ ದಿನ ದಿನ ಏರಿಕೆ ರೇಟ್ ಜಾಸ್ತಿ ಆದ್ರೆ ಇನ್ನು ಹೋಟೆಲ್ ಮಾಲೀಕರು ತಿಂಡಿ ತಿನಿಸುಗಳು ಕೂಡ ಏರಿಕೆ ಸಾಧ್ಯತೆ ಇದೆ ದೀಪ. ಎಸ್ ರವಿ, ಅಂತ ಹಾಗೆ ಈಗ ಹೋಟೆಲ್ ಮಾಲೀಕರಿಗೆ ಒಂದ್ ರೀತಿಯಾದಂತಹ ಹೊಡೆತ ಬಿದ್ರೆ ಮತ್ತೆ ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ. ಯಾಕಂತಂದ್ರೆ ನಾನಾ ಭಾಗಗಳಿಂದ ಬಂದಿರ್ತಾರೆ, ಹೋಟೆಲ್ಗಳನ್ನೇ ನಂಬ್ಕೊಂಡು ಜೀವನವನ್ನ ಸಾಗಿಸ್ತಿರ್ತಾರೆ. ಅಂತದ್ರಲ್ಲಿ ಈಗ ಹೋಟೆಲ್ಗೆ ಹೋಗ್ಬಿಟ್ಟು ಅಷ್ಟೊಂದು ಪೇ ಮಾಡೋದು ನಿಜಕ್ಕೂ ಹಿಂದೆಟ್ ಹಾಕ್ಬೋದಲ್ವಾ ರವಿ? ಹೌದು ದೀಪ, ಈ ಹಿಂದೆ ಗ್ಯಾಸ್ ಏರಿಕೆ ಆಗದ ಹಿನ್ನೆಲೆಯಲ್ಲಿ ಒಂದು ಟೀ ಕಾಫಿ 10 ರೂಪಾಯಿ ಇತ್ತು. ಇದೀಗ ಟೀ ಕಾಫಿ 25 ರೂಪಾಯಿ ಬೆಲೆ ಏರಿಕೆ ಆಗಿದ್ದರಿಂದ ಸಾಮಾನ್ಯ ಜನರು ಹೋಟೆಲ್ ಹೋಗೋಕೆ ಭಯಭೀತರಾಗಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಇಡ್ಲಿ ತಗೊಂಡ್ರೆ ಇವಾಗ ಒಂದು ಸಿಂಗಲ್ ಇಡ್ಲಿಗೆ 30 ರಿಂದ 40 ರೂಪಾಯಿ ಜಾಸ್ತಿ ಆಗಿದೆ ದೀಪ. ಹಾಗಾಗಿ ಒಟ್ಟಾರೆ ನೋಡೋದಾದ್ರೆ ಈ ಬೆಳವಣಿಗೆ ಗ್ರಾಹಕರಿಗೆ ಹೊಣೆ ಆಗುತ್ತೆ ದೀಪ. ಎಸ್ ರವಿ, ಈಗ ಹೋಟೆಲ್ ಮಾಲೀಕರ ನಿರ್ಧಾರ ಏನು? ಏನಾದ್ರೂ ಪ್ರತಿಭಟನೆ ಮಾಡಬಹುದಾ? ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮುಗಿಬೀಳಬಹುದಾ? ಹೆಂಗೆ ದೀಪ, ಈಗಾಗ್ಲೇ ಕಳೆದ ಬಾರಿ ಗ್ಯಾಸ್ ಬೆಲೆ ರೇಟ್ ಜಾಸ್ತಿ ಆದಾಗ ಎಲ್ಲ ಹೋಟೆಲ್ ಮಾಲೀಕರು ಸೇರಿ ಸಂಘ ಅಧ್ಯಕ್ಷರು ಕೂಡ ಎಲ್ಲ ಈಗ
ರಾಜ್ಯ ಸರ್ಕಾರಕ್ಕೂ ಮನವಿ ಮಾಡಿದ್ರು, ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿ ಸಲ್ಲಿಸಿದ್ರು. ಆದ್ರೆ ಯಾವುದೇ ರೀತಿಯ ಮನವಿ ಸಲ್ಲಿಸಿದ್ರು ಕೂಡ ಗ್ಯಾಸ್ ಪೂರೈಕೆ ಸರಿಯಾಗಿ ಆಗ್ತಿಲ್ಲ. ಅಂತ ಸಂದರ್ಭದಲ್ಲೂ ಗ್ಯಾಸ್ ರೇಟ್ ಕೂಡ ಹೆಚ್ಚಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಸರಾಸರಿ 993ಕ್ಕೆ ಏರಿಕೆ ಆಗಿದ್ದು ಏನು ಹೋಟೆಲ್ ಮಾಲೀಕರಿಗೆ ತುಂಬಾ ಭಯಭೀತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ 993 ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಅವರು ಕೂಡ ಇನ್ನು ಎಲ್ಲಾ ಹೋಟೆಲ್ಗಳ ಜೊತೆ ಮಾತಾಡ್ಕೊಂಡು ಸಭೆ ನಡೆಸಿ ಇನ್ನು ದರ ಏರಿಕೆ ಎತ್ತುವ ಸಾಧ್ಯತೆ ಇದೆ. ದೀಪ. ಎಸ್ ರವಿಚಂದ್ರ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.